ಹಾಯ್ ಫ್ರೆಂಡ್ಸ್, ಟ್ರಾವೆಲಿಂಗ್ ಫುಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಟ್ರಾವೆಲಿಂಗ್ ಫುಡ್ನಲ್ಲಿ ನಾವಿರುವಂಥ ಏರಿಯಾ ಯಾವುದು ಅಂತ ಅಂದರೆ ಬಂಡ್ರಟ್ಟಿ ಸರ್ಕಲ್. ಬಂಡ್ರಟ್ಟಿ ಸರ್ಕಲ್ ಅಂದಿದ ತಕ್ಷಣ ನಿಮಗೆ ಫುಡ್ಡಲ್ಲಿ ಫೇಮಸ್ ಯಾವುದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಆದರೂ ನಾನು ಇವತ್ತು ಬಂಡ್ರಟ್ಟಿ ಸರ್ಕಲಲ್ಲಿ ಯಾವ ಅಂಗಡಿ ಫೇಮಸ್ಸು, ಏನು ಚೆನ್ನಾಗಿರುತ್ತೆ, ಯಾವ ಥರ ಫುಡ್ ಚೆನ್ನಾಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಅಲ್ಲೇ ಹೋಗಿ ನೋಡೋಣ. ಹನ್ನೆರಡು ವರ್ಷದಿಂದ ಇಲ್ಲಿ ಅಂಗಡಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತೆ. ಮತ್ತೆ ಫೇಮಸ್ ಯಾಕೆ ಅಂತಂದ್ರೆ ಇವರು ಅವಾಗಲೇ ನಾನು ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು. ಇವಾಗ ಚಿಕನ್ ಲಿವರ್ ಗುಂಡಿಗೆ ಪಲಾವ್ ಅಂತಾರೆ, ಮತ್ತೆ ಅದರಲ್ಲೂ ಮಟನ್ ಗುಂಡಿಗೆ ಲಿವರ್ ಫ್ರೈ ಮಾಡ್ತಾರೆ. ಮತ್ತೆ ಚಾಕ್ನಾದಲ್ಲಿ ಏನೇನು ಐಟಮ್ ಬರ್ತದೋ ಅದನ್ನ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಡ್ತಾರೆ. ಟೇಸ್ಟ್ ಅಂದ್ರೆ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಚಿಕನ್ ಗುಂಡಿಗೆ ಲಿವರ್ ಫ್ರೈ ತಿನ್ನೋಣ ಅಂತ ಬಂದೆ, ಆದ್ರೆ ಇಲ್ಲಿ ಚಾಕ್ನಾದಲ್ಲೂ ಮಾಡ್ತಾ ಇದ್ದಾರೆ. ನಿಮ್ಗೇನಾದ್ರು ತುಂಬಾ ಏನಾದ್ರು ಈ ಚಾಕ್ನ ಇಷ್ಟಪಡೋರು, ಮತ್ತೆ ಚಾಕ್ನಾದಲ್ಲಿ ಮಾಡುವಂತ ರೈಸ್ ಇಷ್ಟಪಡೋರು, ಗುಂಡಿಗೆ ಪಲಾವ್ ಗುಂಡಿಗೆಕಾಯಿ ಇಷ್ಟಪಡೋರು ಬಂದು ಇಲ್ಲಿ ಟೇಸ್ಟ್ ಮಾಡ್ಬೋದು. ಬನ್ನಿ ಅವ್ರನ್ನೇ ಕೇಳೋಣ. ಅಣ್ಣ, ಇಲ್ಲಿ ತುಂಬಾ ಜನ ಈಸ್ಕೊಂಡು ಹೋಗ್ತಾ ಇದ್ದಾರೆ, ಮತ್ತೆ ಹೆಲ್ತ್ ಇದಕ್ಕೆಲ್ಲ ಇದಾಗುತ್ತೆ ಅಂತ ಹೇಳ್ತಾ ಇದ್ರಿ. ಹೆಲ್ತ್ಗೆ ಆಗಂಗಿದ್ರೆ ಯಾಕೆ ಕಸ್ಟಮರ್ ಬರ್ತಾರೆ? ಅದೆಲ್ಲ ಏನೋ ತೊಂದರೆ ಇಲ್ಲ. ಎಲ್ಲ ಫ್ರೆಶ್ ಮಾಲ್ಗಳು ಅದೆಲ್ಲ ಕ್ಲೀನಾಗಿ ಬೆಳೆ 5 ಗಂಟೆಗೆ ಕಟ್ ಮಾಡ್ತಾರೆ. ಶಿವಾಜಿನಗರದಿಂದ ತೊಗೊಂಡ್ಬಂದು ವ್ಯಾಪಾರ ಮಾಡ್ತೀವಿ. ಕಸ್ಟಮರ್ ಚೆಂದಾಗಿರೋದಕ್ಕೆ ಇಲ್ಲಿ 15-16 ಅಂಗಡಿ ಐತೆ. ಚೆಂದಾಗಿಲ್ಲ ಅಂದರೆ ಯಾವ ಅಂಗಡಿನೂ ಇಲ್ಲಿ ಇರೋದಿಲ್ಲ. ಎಲ್ಲ ಐಟಮ್ಗಳೆಲ್ಲ ಫ್ರೆಶ್ ಐಟಮು ಚೆಂದಾಗಿ ಕೊಡ್ತೀವಿ. ಕಸ್ಟಮರ್ಗೆ ಅಂಗಡಿಗಳನ್ನ ಹುಡ್ಕೊಂಬರ್ತಾರೆ. ಅಂದ್ರೆ ನಾನು ಹೆಲ್ತ್ ಹೇಳಿದ್ರೆ ನೀವು ಬೇರೆ ತರ ತಿಳ್ಕೊಂಬಿಟ್ಟು, ಅಂದ್ರೆ ಇದು ಹೆಲ್ತ್ಗೆ ಒಳ್ಳೇದು ಅಂತಾರೆ. ಅಂತಂದ್ರೆ ಯಾರೋ ಒಬ್ರು ವಯಸ್ಸಾದವ್ರಿಗೆ ಏನೋ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ತಗೊಂಡೋದ್ರು, ಅದಕ್ಕೆ ಹೇಳ್ತಾ ಇದ್ದೀನಿ. ಅದು ವಯಸ್ಸಾದವ್ರಿಗೆ ಅಂದರೆ ಮಣ್ಣೀರಿ ಗೋಡೆ ಮೆತ್ತೆ ಅಂತ ಬರ್ತದೆ, ಕುರಿದು ಕಪ್ಪುಗೆ. ಅದು ಫುಲ್ಲು ರಕ್ತ ಇರುತ್ತೆ ಅದರಲ್ಲಿ. ಅದು ಸ್ವಲ್ಪ ವಯಸ್ಸಾದವ್ರಿಗೆ ಮಾಡಿದ್ರೆ ಸ್ವಲ್ಪ ಪೆಪ್ಪರ್ ಗಿಪ್ಪರ್ ಹಾಕಿ ಫುಲ್ಲು ಡ್ರೈ ಮಾಡಿಕೊಟ್ರೆ ಸ್ವಲ್ಪ ಹೆಲ್ತಿಗೆ ಒಳ್ಳೇದು. ಹಾರ್ಟ್ ಎದೆಗಿದೆ ನೋವಿದ್ರೆ ಆ ಥರ ಐಟಮ್ಗಳು. ಅದೇ ನೀವು ಈಚೆ ಹೇಳಿದಕ್ಕೂ ಒಳ್ಳೇದೈತೆ. ಯಾಕೆ ಅಂತಂದ್ರೆ ತುಂಬಾ ಜನ ಈ ಚಾಕ್ನ ಹಂಗೆ ಅಂತಂದ್ರೆ ಏನೋ ಅಂತಾರೆ ನೋಡಿ, ಅದ್ರಲ್ಲಿ ಇಷ್ಟು ವಿಷಯ ಇದೆ, ಇಷ್ಟು ಕಂಟೆಂಟ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಇದಕ್ಕೆ ಬಂಡ್ರಟ್ಟಿ ಸರ್ಕಲ್ ಲಿವರ್ ಫ್ರೈಗೆ ಫೇಮಸ್, ಮತ್ತೆ ಗುಂಡಿಗೆ ಪಲಾವ್ ಈ ತರದಕ್ಕೆ ಫೇಮಸ್. ನೀವೇನಾದ್ರು ಇಲ್ಲಿ ಮತ್ತೆ ಬಂಡ್ರಟ್ಟಿ ಸರ್ಕಲ್ ಬಂದ್ರೆ ಈ ಮುನೇಶ್ವರ ಲಿವರ್ಸ್ ಹೋಟ್ಲಿಗೆ ಬಂದು ಟೇಸ್ಟ್ ಮಾಡಿ ಅಂತ ಕೇಳ್ಕೊತೀವಿ ಟ್ರಾವೆಲ್ ಫ್ರೆಂಡ್ ಕಡೆಯಿಂದ. ನಾವು ಯಾವ ತರ ಇರುತ್ತೆ, ಹೆಂಗಿರುತ್ತೆ ಅಂತ ನಾವು ಅವ್ರನ್ನ ಕೇಳ್ತಾ ಇದೀವಿ. ಅಣ್ಣ, ಇಲ್ಲಿ ರೆಗ್ಯುಲರ್ ಕಸ್ಟಮರ್ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರಿ, ಅಂದ್ರೆ ಎಲ್ಲೆಲ್ಲಿಂದೆಲ್ಲ ಬರ್ತಾರಣ್ಣ? ಬರ್ತಾರೆ ಕ್ಯಾಲ್ಸೂರು, ಈ ಕಡೆ ರಾಮನಗರ ಆ ಕಡೆಯಿಂದೆಲ್ಲ ಕಾರ್ಗಳಲ್ಲೆಲ್ಲ ಬರ್ತಾರೆ. ಇವಾಗ ಅಲ್ಲೆಲ್ಲ ಸ್ವಲ್ಪ ಅಂಗಡಿಗಳು ಹೋಟ್ಲಾಗಿ ಈಗ ಸ್ವಲ್ಪ ನಡವಳಿಕೆ ಕಸ್ಟಮರ್ ಕಡಿಮೆ ಆಗಿದ್ದಾರೆ. ಈ ಕಡೆ ಅಲ್ಸೂರು ಗೇಟು, ಸದಾಶಿವನಗರ, ಈ ಕಡೆ ನಂದಿನಿ ಲೇಔಟ್ ಕಡೆ ಎಲ್ಲ ತುಂಬ ಜನ ಈ ಕಡೆನೇ ಪಾಸ್ ಆಗ್ತಾರೆ. ಎಲ್ಲ ಅಂಗಡಿ ಯಾವ ತೊಂದರೆ ಇಲ್ಲ. ರಾತ್ರಿ 11:30 ತನಕ ಇರ್ತದೆ ಹೋಟ್ಲುಗಳು. 11:30-12 ಗಂಟೆಗೆ ಎಲ್ಲ ಸರ್ಕಲೇ ಖಾಲಿ ಆಗೋದು. 12 ಗಂಟೆ ತನಕ ಕಸ್ಟಮರ್ ಇರ್ತಾರೆ. 4-5 ಹೋಟ್ಲು ಓಪನ್ ಇರ್ತದೆ. ಅಂದ್ರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಣ್ಣ ಅಂಗಡಿ? ಬೆಳಿಗ್ಗೆ 10:00ವರೆಗೆ ನನ್ನ ಅಂಗಡಿ ಓಪನ್ ಇರ್ತದೆ. 10-11 ಗಂಟೆಗೆಲ್ಲ ನಂದು ಬಂದ್ಬಿಟ್ಟು ಹುಡುಗರಿಗೆ ರಾತ್ರಿ 11 ಗಂಟೆಗೆ ಕ್ಲೋಸ್ ಮಾಡ್ಬಿಡ್ತೀನಿ. ಬೆಳಿಗ್ಗೆ 11 ಗಂಟೆಗೆ ಓಪನ್ ಮಾಡಿಸ್ಬಿಡ್ತೀನಿ. ಮಿಕ್ಕಿದ ಅಂಗಡಿಯಲ್ಲಿ 11:30-12 ಗಂಟೆ ಮಾಡ್ತಾರೆ. ಬೆಳಿಗ್ಗೆ 12 ಗಂಟೆಗೆ ಓಪನ್ ಮಾಡ್ತಾರೆ. ನಂದು 11 ಗಂಟೆಗೆ ಓಪನ್ ಇರ್ತದೆ. 10:30-11 ಗಂಟೆ ಪಕ್ಕ. ಅಂದ್ರೆ ನೈಟ್ ಮುಚ್ಚೋದು 10:30-11 ಗಂಟೆ ಆಗುತ್ತೆ. ಅಂದ್ರೆ 11 ಗಂಟೆ ರೆಗ್ಯುಲರ್ ಕಸ್ಟಮರ್ಗಳು ಬರ್ತಾ ಇರ್ತಾರೆ. ಮತ್ತೆ ಇದು ಇವಾಗ ಗುಂಡಿಗೆ ಪಲಾವ್ ಅಂತ ಅಂದ್ರೆ ಫೇಮಸ್. ಮತ್ತೆ ಮಟನ್ ಅಲ್ಲೂ ನೀವು ಕುರಿ ಚಾಕ್ನಾದಲ್ಲೆಲ್ಲ ಮಾಡ್ತಾ ಇದೀವಿ. ಅಂದ್ರೆ ಎಷ್ಟು ಐಟಮ್ ಮಾಡ್ತೀರಾ, ಯಾವ ತರ ಮಾಡ್ತೀರಣ್ಣ? 4 ಐಟಮ್ ಇರ್ತದೆ ಅದರಲ್ಲಿ. ಮಟನ್ ಗುಂಡಿಕಾಯಿ ಇರ್ತದೆ, ಮಟನ್ ದೊಮ್ಮೆ ಇರ್ತದೆ, ಮಟನ್ ಲಿವರು, ಮಟನ್ ಮಣ್ಣೀರಿ ಇರ್ತದೆ. ಅದ್ರಲ್ಲಿ ಮಾಡಿಕೊಡ್ತೀವಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಮಟನ್ ಅಲ್ಲೂ ಮಾಡ್ತಾರೆ, ಮತ್ತೆ ಚಿಕನ್ ಅಲ್ಲೂ ಮಾಡ್ತಾರೆ. ಬಂಡ್ರಟ್ಟಿ ಸರ್ಕಲ್ ಶ್ರೀರಾಮ್ಪುರ ಅಂತ ಅಂದ್ರೇನೆ ಗುಂಡಿಗೆ ಪಲಾವ್ ಲಿವರ್ ರೈಸ್ಗೆ ಫೇಮಸ್. ಇವರು ಅದರಲ್ಲೂ ಮಟನ್ ಅಲ್ಲೂ ಬೇರೆ ಮಾಡ್ತಾರೆ. ನೀವೇನಾದ್ರು ಬಂದ್ರೆ ಇಲ್ಲಿ ಮಟನ್ ಇಷ್ಟಪಡೋರು ಮತ್ತೆ ಚಿಕನ್ ಇಷ್ಟಪಡೋರು ಬಂದು ಇಲ್ಲಿ ಟೇಸ್ಟ್ ಮಾಡ್ಬೋದು ಅಂತ ಹೇಳ್ತಿದ್ದೀನಿ. ಬನ್ನಿ ಇವಾಗ ನಾವು ಯಾವ ತರ ಇರುತ್ತೆ ಅಂತ ಬಂದು ಇವಾಗ ಗುಂಡಿಗೆ ಪಲಾವ್ ತಗೊಂಡಿದೀವಿ, ಟೇಸ್ಟ್ ಮಾಡೋಣ. ಬನ್ನಿ ನೋಡೋಣ.
ಚಿಕನ್ನು, ಲಿವರ್ ಫ್ರೈ, ಮತ್ತೆ ಗುಂಡಿಗೆಕಾಯಿ ಪಲಾವು, ಮತ್ತೆ ಮಟನ್ ಅಲ್ಲಿ 4 ಐಟಮ್ ಮಾಡ್ತಾರಂತೆ. ಸಕ್ಕತ್ತಾಗಿದೆ. ನಾನು ನೋಡಿದೆ. ಚಾಕ್ನಾದಲ್ಲಿ ರೈಸ್ ಮಾಡ್ತಾರೆ. ನೀವು ಚಾಕ್ನ ಫ್ರೈ ಕೇಳಿದ್ದೀರಾ? ಚಾಕ್ನಾದಲ್ಲಿ ರೈಸ್ ಮಾಡ್ತಾರೆ, ಅದು ಕೂಡ ಸಕ್ಕತ್ತಾಗಿದೆ. ನಾವು ವಿಡಿಯೋದಲ್ಲಿ ನಿಮಗೆ ಸ್ಟಾರ್ಟಿಂಗ್ ತೋರಿಸ್ತಾ ಇರುತ್ತೆ, ಅದ್ರಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಅದ್ ನೋಡ್ತಾ ಇದ್ರೆ ತಿನ್ಬೇಕು ಅನ್ಸುತ್ತೆ. ಮತ್ತೆ ತುಂಬಾ ಜನ ಅನ್ಕೋತಾರೆ ಚಾಕ್ನ ಅಂದ್ರೆ ಏನೋ ಒಂಥರ ಮಿಕ್ಸ್ ಮಾಡಿ ಕುರಿ ಇದ್ರಲ್ಲಿ ಮಾಡ್ತಾರೆ ಅಂತ ಒಂಥರ ಅನ್ಕೋತಾರೆ. ಬಟ್ ಏನು ಅಂತಂದ್ರೆ ಅದು ಹೆಲ್ತ್ ತುಂಬಾ ಒಳ್ಳೇದು. ಯಾಕಂದ್ರೆ ನಾನು ಇಲ್ಲಿ ಬರ್ಬೇಕಾದ್ರೆ ಹೋಗ್ಲು ಯಾರೋ ವಯಸ್ಸಾದವ್ರಿಗೆ ಹಾರ್ಟ್ ಏನೋ ಪ್ರಾಬ್ಲಮ್ ಇತ್ತಂತೆ, ಅದಕ್ಕೆ ಅದು ತಿಂದರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ತೊಗೊಂಡೋಗ್ತಾ ಇದ್ರು. ನನಗೆ ಇಲ್ಲಿ ಬಂದಿದ್ದರಿಂದ ಕಂಟೆಂಟ್ ಒಂದು ವಿಷಯ ಗೊತ್ತಾಯ್ತು. ಅದೇ ಥರ ನೀವೇನಾದರೂ ಹೆಲ್ತ್ ಅನ್ನೋದು ಚೆನ್ನಾಗಿರಬೇಕು ಅಂತ ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಬಂದು ಕುರಿ ಚಾಕ್ನ ತಿನ್ಬೋದು. ಮತ್ತು ಹಾರ್ಟು ಇದರಲ್ಲೆಲ್ಲ ಮಾಡ್ಕೊಡೋಂಥ ವೆರೈಟಿ ಫ್ರೈ ಮಾಡಿಕೊಡ್ತಾರೆ. ನೀವು ಖಂಡಿತ ಬಂದಟಿ ಸರ್ಕಲ್ಗೆ ಬಂದು ಟೇಸ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಟ್ರಾವೆಲಿಂಗ್ ಫುಡ್ ಕಡೆಯಿಂದ. ಮತ್ತು ಇದನ್ನು ನಾನು ತಿಂದ್ಬಿಟ್ಟು ಲಾಸ್ಟು ನಿಮಗೆ ರಿವ್ಯೂನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಇವಾಗ ಫೈನಲ್ ಆಗಿ ನಾವು ಗುಂಡಿಗೆ ಪಲಾವು, ಗುಂಡಿಗೆ ಲಿವರ್ ಎಗ್ ರೈಸ್ನ ತಿಂದು ಟೇಸ್ಟ್ ಮಾಡಿದ್ದೀವಿ. ರೇಟು ಸಕ್ಕತ್ತಾಗಿದೆ ನೋಡಿ. ಇಲ್ಲಿ ಸುಮಾರು 12 ವರ್ಷದಿಂದ ಅಂಗಡಿ ನಡೆಸ್ತಿದ್ದಾರಂತೆ. ಮತ್ತು ಟೇಸ್ಟ್ ಚೆನ್ನಾಗಿ ಕೊಡ್ತಿದ್ದಾರೆ. ನಾನು ಟೇಸ್ಟ್ ಮಾಡಿದ್ದೀನಿ. ನೀವು ಶ್ರೀರಾಮ್ಪುರ ಟೇಸ್ಟ್ ಮಾಡಿ ಕಡೆಯಿಂದ. ಇವಾಗ ನಾನು ಊಟನ ಕಂಪ್ಲೀಟ್ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಇವಾಗ ನಾವು ಗುಂಡಿಗೆ ಪಲಾವ್ನ ಟೇಸ್ಟ್ ಮಾಡಿದ್ದೀವಿ. ಗುಂಡಿಗೆ ಲಿವರ್ ರೈಸಲ್ಲಿ ಮಾಡಿರೋಂಥ ಟೇಸ್ಟ್ ಮಾಡಿ ನಿಮಗೆ ರಿವ್ಯೂ ಮಾಡಿದ್ದೀನಿ. ನೀವೇನಾದರೂ ಶ್ರೀರಾಮ್ಪುರ ಬಂದಟಿ ಸರ್ಕಲ್ಗೆ ಬಂದರೆ ಮುನೇಶ್ವರ ಹೋಟೆಲ್ಗೆ ಬಂದು ನೀವು ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದೇ ಥರ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮುಖ್ಯವಾಗಿ ಬೆಲ್ ಐಕನ್ನ ಒತ್ತಿ. ಆಗಲೇ ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ತಲುಪುತ್ತೆ. ಓಕೆ, ಥ್ಯಾಂಕ್ ಯು, ಬೈ ಬೈ. ಮತ್ತೆ ನಾವು ಮುಂದಿನ ವೀಡಿಯೋದಲ್ಲಿ ಸಿಗೋಣ.